ಇಲ್ಲ. ಅಂದ್ರೆ ನಮ್ ಮನಸ್ಸಲ್ಲಿ ಇರೋದು ನೀಟಾಗಿ ಹೇಳಿದ್ರಲ್ಲ, ಅದೇ ನಮ್ಗೆ ಖುಷಿ ಆಗ್ತಾ ಐತೆ. ಶಕ್ತಿ ಇದೆ ಆಗುತ್ತೆ ಅಂತ ಮಾತು ಕೊಟ್ಟಾರ ಒಂದ್ ವರ್ಷದಲ್ಲಿ. ಬಂದು ಕೆಲ್ಸದ ಬಗ್ಗೆನು ಕೇಳ್ದ, ಈಗ ಕರೀತಾರ ಅಂತ. ತಿರ್ಗಾ ಅದೇ ಇಲ್ಲಿಂದ ಹೋದೇಟಿಗೆ ತಿರ್ಗಾ ಕೆಲ್ಸಕ್ಕೆ ಕರೆದ್ರು. ಹೇಳಿದ್ರ ಗುರುಗಳು ಕರ್ದೇ ಕರೀತಾರೆ ಅಂತ. 3 ದಿನಕ್ಕೆ ಇಲ್ಲಿಂದ ಹೋಗ್ ಅನ್ಕೊಂಡ್ ಹೋದ, ಹಾ 3 ದಿನಕ್ಕೆ ಅವರೇ ಫೋನ್ ಮಾಡಿದ್ರು. ನಾವ್ ನಿಂತ್ಕೊಳ್ತಿದ್ದಂಗೆ ಎಲ್ಲ ಅವ್ರಾಗವ್ರೆ ಹೇಳ್ಬಿಟ್ರು, ಓಕೆ. ಅಮ್ಮನೆ ಬಂದಿದ್ದಾಳೆ ಅಂತ. ಅಷ್ಟು ಭಾಸ ಆಯ್ತು. ಅಂದ್ರೆ ನಿಮ್ಮ ಮನ್ಸಲ್ಲಿ ನಾವು 5-6 ಕೇಸು ಎಲ್ಲ ಇದ್ದಿದ್ವಿ. ಯಾವ್ದು ಒಂದು ಕೇಸ್ ಇದ್ದಂಗೆ ಎಲ್ಲ ಕ್ಲೇಮ್, ಎಲ್ಲ ಕೋರ್ಟ್ ಕೇಸ್ಗಳೆಲ್ಲಾನು ಎಲ್ಲ ಬಂದು ಯಾವ್ದು ಕೆಲಸ ಮಾಡಿದ್ವಿ. ಹೌದಲ್ಲ, ಮಾಡಿಲ್ಲ. ಆದ್ರೆ ದುಡ್ಡಿರೋರು ಕೊಡ್ಬೇಕು, ದುಡ್ಡಿಲ್ಲ ಅಂದ್ರೆ ವಿಜ್ಞಾಪನಾ ಪತ್ರನ ಕೊಟ್ಬಿಟ್ಟು ನೀವು ಕೇಳಬೇಕು ಅಂತ ಅವಕಾಶ ಕೊಡ್ತಾರೆ. ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ತುಂಬಾ ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಆಮೇಲೆ ಈ ಕ್ಷೇತ್ರದ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಒಮ್ಮೆ ಬಂದವರು ಮತ್ತೊಮ್ಮೆ ಬಂದೇ ಬರ್ತಾರೆ, ಮಗದೊಮ್ಮೆ ಬರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿನ ಪೂಜೆ, ಇಲ್ಲಿನ ಶಕ್ತಿ, ಇಲ್ಲಿನ ಅಲಂಕಾರ, ಹೀಗೆ ಬಹಳ ವಿಶೇಷ ಇರುವಂತ ಕ್ಷೇತ್ರ. ಹಾಗೆ ಇಲ್ಲಿ ಬಂದಂತವ್ರಿಗೆ ತುಂಬಾ ಅವರವರ ಏನು ಕೋರಿಕೆಗಳಿರತ್ತೆ ತಾಯಿ ಹತ್ರ, ಆ ಕೋರಿಕೆಗಳೆಲ್ಲ ನೆರವೇರಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ನಾನು ಒಂದಷ್ಟು ಜನ ಮಾತಾಡ್ಸೋದಕ್ಕೂ ಪ್ರಯತ್ನ ಮಾಡ್ತೀನಿ. ಹಾಗೆ ಕಲಶಶಾಸ್ತ್ರ, ಇಲ್ಲಿ ಕಲಶಶಾಸ್ತ್ರ ಮೂಲ ಸನ್ನಿಧಾನ. ಈ ಕಲಶಶಾಸ್ತ್ರದ ಬಗ್ಗೆ ತುಂಬಾ ಹೇಳ್ತಾರೆ. ಅಂದ್ರೆ ನಿಮ್ಮ ಮನಸ್ಸಲ್ಲಿದ್ದದನ್ನ ಯಥಾವತ್ತಾಗಿ ತಿಳಿಸುವಂಥದ್ದು. ನಿಮ್ಮ ಸಮಸ್ಯೆ ಇಂಥದ್ದಿದೆ, ಅದಕ್ಕೆ ಪರಿಹಾರ ಕೂಡ ಇಂಥದ್ದು ಅಂತ ಹೇಳಿ ಪರಿಹಾರ ಮಾಡ್ಕೊಡುವಂಥದ್ದು. ಈ ಕ್ಷೇತ್ರದ ಅಡ್ರೆಸ್ಸು, ಹೆಸರನ್ನ ನಾನು ಕೊನೆಯಲ್ಲಿ ತಿಳಿಸ್ತೇನೆ. ಸೊ ಬನ್ನಿ, ಒಂದಷ್ಟು ಜನ ಭಕ್ತರನ್ನ ಮಾತಾಡಿಸಿ ಅವರವರು ಅನುಭವಗಳೇನಿದೆ ಈ ಕ್ಷೇತ್ರದ ಬಗ್ಗೆ ತಿಳಿತಾ ಹೋಗೋಣ. ನಾವು ಮುಂಚೆ ಯೂಟ್ಯೂಬ್ ಅಲ್ಲಿ ನೋಡಿದ್ದು, ಓಕೆ. ನಮಗೂ ಹಿಂಗೆ ಕಷ್ಟ ಇತ್ತು. ಹಾ. ಅವಾಗ ನನಗೆ ಕೆಲಸ ಬೇರೆ ಇರ್ಲಿಲ್ಲ. ಹಾ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬಂತು, ಒಂದ್ಸರಿ ಹೋಗ್ ಬರೋಣ ಅನ್ಕೊಂಡು. ಆಮೇಲೆ ಪ್ರಶ್ನೆ ಸರಿ ಬಂದಾಗ ಪ್ರಶ್ನೆ ಕೇಳಿ ಅಮಾಸೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಹಾ. ಅವಾಗ್ಲೂ ಬರಕ್ ಆಗ್ಲಿಲ್ಲ. ಪ್ರಶ್ನೆ ಕೇಳಿದಾಗ ಏನ್ ಅನ್ನಿಸ್ತು? ಕಲಶಶಾಸ್ತ್ರದಲ್ಲಿ ಪ್ರಶ್ನೆ ಶಾಸ್ತ್ರದಲ್ಲಿ ನಾವು ಏನ್ ಅನ್ಕೊಂಡ್ ಬಂದಿದ್ವು ಹಾ ಅದೇ ತರ ಹೇಳಿದ್ರಿ ಇಲ್ಲಿ ನಮ್ ಗುರುಗಳು ಹಂಗೆ ತಿಳಿಸಿದ್ರ? ಹಂಗೆ ತಿಳಿಸಿದ್ರು. ನಮ್ ಕಷ್ಟ ಇದು, ಸಾಲಗಳು, ಬಾಧೆ ಇದೆಲ್ಲ, ಆಮೇಲೆ ಮಾಟ ಮಂತ್ರದ್ದು ಅವರು ಅದು ಇದು ಜಮೀನು ಎಲ್ಲ ಹೇಳಿದ್ರು ಗುರುಗಳೇ? ಎಲ್ಲ ಹೇಳಿದ್ರು. ಓಕೆ. ಆಮೇಲೆ ತಿರ್ಗಾ ಬಂದು ಕೆಲ್ಸದ ಬಗ್ಗೆನು ಕೇಳ್ದ, ಈಗ ಕರೀತಾರ ಅಂತ. ತಿರ್ಗಾ ಅದೇ ಇಲ್ಲಿಂದ ಹೋದೇಟಿಗೆ ತಿರ್ಗಾ ಕೆಲ್ಸಕ್ಕೆ ಕರೆದ್ರು ಕಂಪ್ನಿಗೆ. ಓಕೆ. ಅಲ್ಲಿ ತನಕ ಕೆಲಸ ಇರ್ಲಿಲ್ಲ ನಿಮಗೆ? ಕೆಲ್ಸ ಬಿಟ್ಟಿದೆ ಅಂದ್ರೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಆಪರೇಷನ್ ಆಗಿತ್ತು. ಓಕೆ. ರೀಸೈನ್ ಆಗ್ಬೇಕು ಅಂತ ಕೇಳಿ ಮಾಡ್ತೀವಿ, ಅವ್ರು ಬೇಡ ಅಂದ್ರು. ಇಲ್ಲಿ ಬಂದು ಹೋದ್ಮೇಲೆ ಕೆಲಸ ನನಗೆ ಪರ್ಮನೆಂಟ್. ಹೇಳಿದ್ರ ಗುರುಗಳು ಕರ್ದೇ ಕರೀತಾರೆ ಅಂತ? 3 ದಿನಕ್ಕೆ ಇಲ್ಲಿಂದ ಹೋಗ್ ಅನ್ಕೊಂಡ್ ಹೋದ, ಹಾ 3 ದಿನಕ್ಕೆ ಅವರೇ ಫೋನ್ ಮಾಡಿದ್ರು, ಹಾ ರೇಡಿ ಮಿಷನ್ ಬರ್ತಾ ಇದೆ ಹೊಸದಾಗಿ, ಬರ್ರಿ ಅಂತ. ಓಕೆ. ಇವಾಗ ಅಲ್ಲೇ ಮಾಡ್ತಾ ಇದೀವಿ. ತಿರ್ಗಾ ಮೊನ್ನೆ ಬಂದಿದ್ದೋ, ಮಂಗಳವಾರನೇ ಬಂದಿದ್ದೋ. ಓಕೆ. ಭಾನುವಾರ ಬಂದಿದ್ದೋ. ಹಾ ಬಂದ್ ತಿರ್ಗಾ ಪ್ರಶ್ನೆ ಕೇಳ್ಕೊಂಡು ಒಂದು ಹೊಸದಾಗ ಒಂದು ಅಂಗಡಿ ಓಪನ್ ಮಾಡೋಣ ಅಂತ ಮಾಡ್ರಿ ಶಿವರಾತ್ರಿ ಆದ್ಮೇಲೆ ಅಂತ ಹೇಳಿದ್ವಿ. ಓಕೆ. ಮತ್ತೆ ಬಂದು 11 ರೂಪಾಯಿ, 9 ರೂಪಾಯಿ ಮತ್ತೆ 5 ರೂಪಾಯಿ ಮುಡುಪನ್ನ ಕಟ್ಟಿದಿರಿ. ಓಕೆ. ನಾವು ಅದೇ ತರ ಬಂದಿಲ್ಲ. ಇದೆಷ್ಟನೇ ಸಾರಿ ಬರ್ತಾ ಇರೋದು ಸರ್? ನಾವು ಒಂದು 8 ಸರಿ ಆಗಿದೆ. 8 ಸಾರಿ. ನೋಡ್ತಾ ಇರ್ತಕ್ಕಂಥವ್ರಿಗೆ, ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಜನ? ಒಳ್ಳೇದಾಗತ್ತೆ ಅಂದ್ರೆ ನಾವು ನಂಬ್ಕೊಂಡ್ ಬಂದವ್ರಿಗೆ ಯಾವತ್ತ ತಾಯಿ ಕೈ ಬಿಡಲ್ಲ. ಏನ್ ಅನ್ನಿಸ್ತಾ ಇದೆ ಇಲ್ಲಿನ ಪೂಜೆ, ಇಲ್ಲಿನ ವಿಶೇಷ ಆಚರಣೆಗಳು? ಇಲ್ಲ, ತುಂಬಾ ಖುಷಿ ಆಗ್ತಿದೆ. ಹಾ. ಬಟ್ ಪ್ರಶ್ನೆಗ್ ಬಂದಿದ್ವಿ ನಾವು. ಕಲಶಶಾಸ್ತ್ರಕ್ಕೆ ಬಂದಿದ್ರಾ? ಹೌದು, ಪ್ರಶ್ನೆ ಇದಕ್ಕೆ ಬಂದಿದ್ವಿ. ಓಕೆ. ಬಂದ್ರಲ್ಲಿ ನಾವು ನಿಂತ್ಕೊಳ್ತಿದ್ದಂಗೆ ಎಲ್ಲ ಅವ್ರಾಗವ್ರೆ ಹೇಳ್ಬಿಟ್ರು, ಓಕೆ. ಅಮ್ಮನೆ ಬಂದಿದ್ದಾಳೆ ಅಂತ. ಅಷ್ಟು ಭಾಸ ಆಯ್ತು. ಅಂದ್ರೆ ನಿಮ್ಮ ಮನ್ಸಲ್ಲಿ ಏನು ನೀವು ಸಮಸ್ಯೆಗಳನ್ನ ಹೊತ್ಕೊಂಡ್ ಬಂದಿದ್ರಿ ಅದನ್ನೆಲ್ಲ ಹೌದು ತಿಳಿಸಿದ್ರು? ಎಲ್ಲ ಅವರೇ ತಿಳಿಸಿ. ಓಕೆ. ಅದಕ್ಕೆ ಪರಿಹಾರನೂ ಕೂಡ ತಿಳಿಸಿದ್ದಾರೆ. ಹೌದು, ಏನ್ ಪರಿಹಾರ ಏನ್ ಮಾಡ್ಸಿದ್ರಿ ಇವತ್ತು? ಮಡ್ಲಕ್ಕಿ ಇದು ಸೀರೆ ತಗೊಂಡ್ ಬನ್ನಿ, ಹಾ, ಹಾ. ಮತ್ತೆ 5 ರೂಪಾಯಿ 9 ರೂಪಾಯಿ ದೇವ್ರ ಮುಂದೆ ಕಾಣಿಕೆಯನ್ನ, ಮುಡುಪನ್ನ ಸಮರ್ಪಣೆ ಮಾಡಿ ಅಂತ ಹೇಳಿ ಇವತ್ತು ಅದನ್ನ ಸಮರ್ಪಣೆ ಮಾಡಕ್ಕೆ ಬನ್ನಿ. ಆಗ್ಲಿ. ತಮ್ಮ ಕೋರಿಕೆ, ಇಚ್ಛೆ ಏನಿತ್ತು, ಸಮಸ್ಯೆ ಏನಿತ್ತು, ತಾಯಿ ಆದಷ್ಟು ಬೇಗ ಪರಿಹಾರ ಮಾಡ್ಕೊಡ್ಲಿ. ಪರಿಹಾರ ಮಾಡ್ತಾಳೆ ಅಂತ ನಂಬಿದೀವಿ. ಖಂಡಿತ. ನಂಬಿಕೆನೆ ನಮ್ಮ ಬೆನ್ನ ಹಿಂದೆ ದೇವರಾಗಿ ನಿಂತ್ಕೊಳ್ಳೋ ಅಂತ. ಆಗ್ಲಿ, ಒಳ್ಳೇದಾಗ್ಲಿ. ಏನಾದ್ರು ಒಂದು ಅರ್ಕೆ ಮಾಡ್ಕೊಂಡಿದ್ದೆ, ಇಂಥದ್ದು ಅರ್ಕೆ ತೀರಿದೆ ಅಂತ ಏನಾದ್ರು ಅಂತ ತಿಳಿಸೋವಂಥದ್ದು? ನನಗೆ ಪ್ರತಿ ಒಂದು ಇದ್ರಲ್ಲೂ ಅಮ್ಮ ಯಾವ್ದು ಹಿಂದಕ್ಕೆ ಇದೆ ಮಾಡಿದೆ, ಎಲ್ಲದ್ರಾಗೂ ನಮ್ಗೆ ಜೈಬರಿ ಮಾಡೋದು. ಹಾ ಪ್ರತಿಯೊಂದು ನಾವು 5-6 ಕೇಸು ಎಲ್ಲ ಇದ್ದಿದ್ವಿ. ಯಾವ್ದು ಒಂದು ಕೇಸ್ ಇದ್ದಂಗೆ ಎಲ್ಲ ಕ್ಲೇಮ್, ಎಲ್ಲ ಕೋರ್ಟ್ ಕೇಸ್ಗಳೆಲ್ಲಾನು ಎಲ್ಲ ಬಂದು ಯಾವ್ದು ನಾನು ಬಂದಿಲ್ಲ, ಯಾವ್ದು ಫೇಲ್ ಆಗಿಲ್ಲ, ಯಾವ್ದು ಇದಾಗಿಲ್ಲ. ಓಕೆ. 5-6 ಕೋರ್ಟ್ ಕೇಸುನು ಅಮ್ಮ ಮಾಡ್ಕೊಟ್ಟಿದೆ? 2 ಸಾರಿ ಒಂದೊಂದು ಕೇಸ್ 2 ಸಾರಿ 3 ಸಾರಿ ಹೋಗೋದು ವಾಪಸ್ಸು ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಹೌದಾ? ನೋಡ್ತಾ ಶಾಸ್ತ್ರ ಕೇಳಿದ್ರಾ ಇಲ್ಲಿ? ಶಾಸ್ತ್ರ ಕೇಳಿದ್ವಿ. ಯಾವಾಗ ಕೇಳಿದ್ರಿ? ಹೌದಮ್ಮ, ಹುಣ್ಣಿಮೆ ಕೇಳಿದ್ವಿ. ಏನ್ ಅನ್ನಿಸ್ತು? ಇಲ್ಲ, ನಾವು ಏನು ಹೇಳ್ತೀವೋ ಅದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಹೇಳಿರ್ತಾರೆ. ಎಕ್ಸಾಕ್ಟ್ ಆಗಿ ಹೇಳಿದ್ರಾ? ಎಕ್ಸಾಕ್ಟ್ ಹೇಳಿ. ನಿಮ್ ಮನ್ಸಲ್ಲಿ ಏನಿತ್ತು ಅದು ಅಷ್ಟು ಹೇಳಿದ್ರು. ಅಷ್ಟು ಇದೆಷ್ಟನೇ ಸಾರಿ ಬರ್ತಾ ಇರೋದು? 2ನೇ ಸಲ. 2ನೇ ಸಾರಿ ಬರ್ತಾ ಇರೋದು.
ನಾವೇನು ನೆನ್ಪು ಮಾಡ್ಕೊಂಡು ಚೀಟಿ ಮಾಡ್ಕೊಂಡು ಬರ್ತೀವಿ ಅದ್ರ ನೇರವಾಗಿ ನಾವು ಬಾಯಿ ಕೇಳಲ್ಲ, ಅವರೇ ಹೇಳ್ತಾರೆ ನೇರವಾಗಿ. ಅವ್ರು ಹೇಳ್ತಾರೆ. ಖುಷಿ ಆಯ್ತು. ಅಲಂಕಾರ ಅದಕ್ಕೆ ನಾವು ಮನಸ್ಸಲ್ಲಿ ಏನ್ ಅನ್ಕೊಂಡಿದೀವೋ ಅವ್ರು ಹೇಳಿದ್ರು ಅವ್ರೆ, ನಾವೇನು ಹೇಳಿ. ಹೇಳಂಗಿಲ್ಲ, ಅವರೇ ಹೇಳಿದ್ರು. ಅವರೆಲ್ಲ ಹೇಳಿದ್ರು. ಖುಷಿ ಆಯ್ತಾ? ಖುಷಿ ಅಂದ್ರೆ ನಮ್ ಮನಸ್ಸಲ್ಲಿ ಇರೋದು ನೀಟಾಗಿ ಹೇಳಿದ್ರಲ್ಲ, ಅದೇ ನಮ್ ಖುಷಿ ಆಗ್ತಾ ಐತೆ. ಅಂದ್ರೆ ಶಕ್ತಿ ಇದೆ. ಆಗುತ್ತೆ ಅಂತ ಆಗುತ್ತೆ ಅಂತ ಮಾತು ಕೊಟ್ಟಾರೆ ಒಂದ್ ವರ್ಷದಲ್ಲಿ. ಹಾ. ಆದ್ರೆ ಇನ್ನ ಒಳ್ಳೇದು. ಖಂಡಿತ ತಾಯಿ ಒಳ್ಳೇದು ಮಾಡ್ಲಿ. ನಂಬಿಟ್ಟು ಮಡ್ಲಕ್ಕೆ ಕೊಡಕ್ ಹೇಳಿದ್ದಾರೆ, ಇವತ್ತು ಕೊಟ್ಟಿದೀವಿ. ಇವಾಗ ಮುಡ್ಕ್ ಕೊಟ್ಬಿಟ್ಟು ಹೋಗ್ಬೇಕು. ಕೊಟ್ಬಿಟ್ಟು ಹೋದು ಒಂದ್ ವರ್ಷ ಟೈಮ್ ಕೊಟ್ಟವ್ರೆ. ಆ ವರ್ಷದಲ್ಲಿ ಮುಗಿದ್ರೆ ಇನ್ನ ಒಳ್ಳೆ ಸರ್, ಇನ್ನ ಒಂದ್ 10-20 ಜನಕ್ಕೆ ಹೇಳ್ತೀವಿ ಇಂತ ಹತ್ರ ಹೋಗಿ ಒಳ್ಳೇದಾಗುತ್ತೆ ಅಂತ. ನಮ್ಗೂ ಯಾರೇ ಹೇಳೇ ಬಂದಿರೋದು, ನಮ್ಗೆ ಗೊತ್ತಿರ್ಲಿಲ್ಲ. ಓಕೆ, ಆಗ್ಲಿ. ಶಾಸ್ತ್ರದ ಬಗ್ಗೆ ಏನ್ ಅನ್ನಿಸ್ತು ನಿಮಗೆ? ನಮ್ಮ ಮನ್ಸಲ್ಲಿ ಚೆನ್ನಾಗಿ ಹೇಳಿದ್ರಾ? ನಮ್ಮ ಮನ್ಸಲ್ಲಿ ಏನಿತ್ತು ಅದನ್ನ ಹೇಳಿದ್ರು. ಖುಷಿ ಆಯ್ತು. ನಿಮ್ಮ ಕೋರಿಕೆಗಳೇನಿದೆ ತಾಯಿ ಆದಷ್ಟು ಬೇಗ ಆ ಕೋರಿಕೆಗಳನ್ನ ನೆರವೇರಿಸಿ. ಕಲಶಶಾಸ್ತ್ರ ಯಾವಾಗ ಕೇಳಿದ್ರಿ? ಶುಕ್ರವಾರ. ಏನ್ ಅನ್ನಿಸ್ತು? ಮನಸ್ಸು ತೃಪ್ತಿ ಆಯ್ತು. ಇಲ್ಲಿ ನಾವು ಮನ್ಸಲ್ಲಿದ್ದು ಗುರುಗಳು ಹೇಳ್ತಾರೆ ಅಂತ ಹೇಳ್ತಾರೆ ಎಲ್ಲಾರು. ಖಂಡಿತ ಹೇಳಿದ್ರ? ನಿಮ್ ಮನ್ಸಲ್ಲಿದ್ದ ಅಷ್ಟು ಪ್ರಶ್ನೆಗಳು ತಿಳಿಸಿದ್ರ? ಏನ್ ಅನ್ನಿಸ್ತು ನಿಮಗೆ ಅವ್ರು ಹೇಳ್ತಾ ಇದ್ರೆ? ಸಂತೋಷ ಆಯ್ತು. ಇದೇ ತರ ಮುಂದೆ ನಡೀಲಿ, ಇನ್ನೊಬ್ಬರಿಗೆ ಹೇಳಕ್ ಅನುಕೂಲ ಆಗುತ್ತೆ. ಈ ಜ್ಯೋತಿಷ್ಯಗಳು ಅಷ್ಟೇ. ವಿದ್ಯಾಚೌಡೇಶ್ವರಿ ಭಕ್ತರು ಮಾತಾಡಿರೋದು ಹಾಕೋದು, ಅದಕ್ಕೆ ಒಂದು ನಂಬರ್ ಹಾಕೋದು, ಮತ್ತೆ ಅದನ್ನು ಅಡ್ವರ್ಟೈಸ್ ಬಿಡೋದು. ಅದನ್ನು ನೋಡಿ 1,000 2,000 ಹಾಕೋದು, ಕಳ್ಕೊಳ್ಳೋದು, ಇದೆಲ್ಲ ಮಾಡಬೇಕು. ಹಾಗಾಗಿ ನಾವು ಹೇಳೋದು, ಕಳಸ ಬರವಣಿಗೆ ಮೂಲ ಒಂದು ಪವಿತ್ರವಾದಂಥ ಕ್ಷೇತ್ರ ಶೃಂಗೇರಿ ಶಾರದಾ ಪೀಠದ ಯಾವ ಕ್ಷೇತ್ರ ಇದು? ವಿದ್ಯಾ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರ. ಹಾಗಾಗಿ ಈ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರ ದೇವಪಟ್ಟಣದಲ್ಲಿ ಬಿಟ್ಟು ಎಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ನಮಗೆ ನಾವು ಮನವರಿಕೆ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದೀವಿ. ಇದು ನಿಮಗೆ ವಿಚಾರ ಯಾವಾಗಲೂ ಮನಸ್ಸಲ್ಲಿ ಇರಬೇಕು. ಕೇಳಿಸಲ್ಲ? ಅಮ್ಮನವರು ಕಳಸದಲ್ಲಿ ಬರೆಯುವಂಥ ಒಂದು ಕ್ಷೇತ್ರ ದೇವಪಟ್ಟಣದಲ್ಲಿ ಇದೆ. ಇತ್ತೀಚಿನ ಮಾಡಿದ್ದಾರೆ, ಪರವಾಗಿಲ್ಲ, ಮಾಡಿ, ಸನಾತನ ಧರ್ಮ ಬೆಳೀಲಿ. ಆದರೆ ಮರಿಬೇಡ್ದು, ಅಲ್ಲಿ ಹೋಗಿ ನಿಮ್ಮ ಹಣವನ್ನು ಕೊಟ್ಟು ಕಳ್ಕೋಬೇಡ್ದು. ನಮ್ಮಲ್ಲೂ ಶಾಸ್ತ್ರ ಕೇಳಿ 2,000 ಮಾಡಿದ್ವಿ, ಹೌದಲ್ಲ? ಮಾಡಿಲ್ಲ. ಆದರೆ ದುಡ್ಡಿರೋರು ಕೊಡಬೇಕು, ದುಡ್ಡಿಲ್ಲ ಅಂದರು ವಿಜ್ಞಾಪನಾ ಪತ್ರವನ್ನು ಕೊಟ್ಬಿಟ್ಟು ನೀವು ಕೇಳಬೇಕು ಅಂತ ಅವಕಾಶ ಕೊಟ್ಟಿದ್ದೀವಿ. ಇರೋರು ಕೊಟ್ಟಾಗ ಗೋಶಾಲೆ, ದಾಸೋಹ, ಅಲಂಕಾರಿಕ ಹೂವು ಎಲ್ಲ ಆಗುತ್ತೆ. ನಮ್ಮಲ್ಲಿ ಇಲ್ಲ ಅನ್ನೋರು ಏನು ಮಾಡಬೇಕು? ಒಂದು ವಿಜ್ಞಾಪನಾ ಪತ್ರ ಬರೆಯೋದು. ಶೃಂಗೇರಿ ಶಾರದಾ ಪೀಠ ವಿದ್ಯಾಚೌಡೇಶ್ವರಿ ಅಮ್ಮನವರ ಮಹಾಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ, ನಮ್ಮಲ್ಲಿ ಹಣ ಇಲ್ಲ, ನಮಗೆ ಶಾಸ್ತ್ರ ಕೇಳುವಂಥ ಒಂದು ಸಲಹೆ ಇಚ್ಛೆ ಇದೆ, ಹಾಗಾಗಿ ದಯವಿಟ್ಟು ಇದನ್ನು ನಮಗೆ ಹೇಳ್ಕೊಡಿ ಅಂತ ಒಂದು ವಿಜ್ಞಾಪನಾ ಪತ್ರ. ನಮ್ಮಲ್ಲೇ ಪೆನ್ ಕೊಡ್ತಾರೆ, ಪೇಪರ್ ಕೊಡ್ತಾರೆ, ನಮ್ಮಲ್ಲೇ ಬರ್ತಿ ನನಗೇ ನೇರವಾಗಿ ಕೊಡಿ. ಯಾರು ಇಲ್ಲ ನಮ್ಮಲ್ಲಿ ಎಲ್ಲಪ್ಪ ಇಷ್ಟು ದುಡ್ಡಿಲ್ಲ ಅಂದರೆ ಯಾರೋ ಹಾಗೆ ಹೋಗಬೇಡಿ. ಅದಕ್ಕೆಲ್ಲ ನಾವು ಅವಕಾಶ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ನಿಮಗೆ ಇನ್ನೆಲ್ಲೋ ಚೀಟಿ ಹಾಕೋದು, ಅಲ್ಲಿ ಕಾರ್ ಪಾರ್ಕಿಂಗ್ ದುಡ್ಡು ಇಸ್ಕೊಳ್ಳೋದು, ಮತ್ತು ಅಲ್ಲೆಲ್ಲ ಚಪ್ಪಲಿ ಬಿಡೋದು, ದುಡ್ಡು ಕೊಡೋದು, ಅದೆಲ್ಲ ಈ ಮಠದಲ್ಲಿ ಎಲ್ಲೂ ಇಲ್ಲ. ಒಂದೇ ದೇವರ ದರ್ಶನ, ಪ್ರಸಾದ, ಪ್ರಶ್ನೆ, ಇಷ್ಟಕ್ಕೆ ಮಾತ್ರ ಅಮ್ಮನವರ ಕ್ಷೇತ್ರ ಇದೆ. ಸ್ನೇಹಿತರೆ, ನಾನ್ ಬಂದಿದ್ದೀನಿ ಶಿವರಾತ್ರಿ ಅಮಾವಾಸ್ಯೆ ದಿನ ಕಲಶಶಾಸ್ತ್ರದ ಮೂಲ ಸನ್ನಿಧಾನ ತಾಯಿ ಕಲಶದಲ್ಲಿ ಬರೆದು ತಮ್ಗಿರ್ತಕ್ಕಂಥ ಸಮಸ್ಯೆಗಳನ್ನ ತಿಳಿಸುವಂತ ಒಂದು ಕ್ಷೇತ್ರಕ್ಕೆ, ಅದುವೇ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ. ಇಲ್ಲಿ ಪ್ರತಿನಿತ್ಯ ಕಲಶಶಾಸ್ತ್ರ ಇರತ್ತೆ. ಪೂಜೆ ಆದ್ಮೇಲೆ ಕಲಶಶಾಸ್ತ್ರ ಶುರುವಾಗುವಂಥದ್ದು. ಕಲಶಶಾಸ್ತ್ರ ಈ ದೇವಸ್ಥಾನ ಇರುವಂಥದ್ದು ಹುಲಿಯೂರು ದುರ್ಗ ಹೋಬಳಿ ಹಂಗರಳ್ಳಿನಲ್ಲಿ, ಅಂದ್ರೆ ಮಾಗಡಿಯಿಂದ ಒಂದು 25 ಕಿಲೋಮೀಟರ್ ಆಗುತ್ತಿಲ್ಲ, ಕುಣಿಗಲಿಂದ ಒಂದು 25 ಕಿಲೋಮೀಟರ್ ದೂರ ಆಗುತ್ತೆ. ನಾನು ಲೊಕೇಶನ್ ನ ಅಡ್ರೆಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಬನ್ನಿ.